ಕೃಷಿ ಪ್ರಧಾನ ದೇಶವಾದ ನಮ್ಮ ಭಾರತದಲ್ಲಿ ತಂತ್ರಜ್ಞಾನ ಹಾಗೂ ವೈಜ್ಞಾನಿಕ ಯುಗದಲ್ಲಿ ದಾಪುಗಾಲು ಇಡುತ್ತಿರುವ ಅನ್ನದಾತರಿಗೆ ಸಾವಯವ ಕೃಷಿ ಒಂದು ವರದಾನವಾಗಿದೆ. ಸಾವಯವ ಕೃಷಿಗೆ ಸಾವಿಲ್ಲ ಎಂದು ನ್ಯಾಯವಾದಿ ಹಾಗೂ ಪ್ರಗತಿಪರ ಸಾವಯವ ಕೃಷಿಕರಾದಂತಹ ಮಹೇಶ್ ಪಾಟೀಲ್ ಅವರು ಹೇಳಿದ್ದಾರೆ. ಇನ್ನು ಕೆಎಲ್ಇ ಪದವಿ ಮಹಾವಿದ್ಯಾಲಯ ಶಿರಗುಪ್ಪಿ NSS ಘಟಕದ ವತಿಯಿಂದ ಹಮ್ಮಿಕೊಂಡಂತಹ ದತ್ತು ಗ್ರಾಮ ಇಂಗಳಿಯಲ್ಲಿ 5ನೇ ದಿನದ ಶಿಬಿರದಲ್ಲಿ ಸಾವಯವ ಕೃಷಿ ಜಾಗೃತಿ ಅಭಿಯಾನ ಅದರ ಕುರಿತು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಮಾತನಾಡಿದ್ದಾರೆ. ಸಾವಯವ ಕೃಷಿ ಅತ್ಯಂತ ಸರಳ ಹಾಗೂ ಅಗ್ಗವಾಗಿದೆ. ಪರಿಸರ ಸಮತೋಲನವನ್ನು ಸರಿಪಡಿಸುವುದಲ್ಲದೆ ಸುಸ್ಥಿರ ಕೃಷಿ ವ್ಯವಸ್ಥೆಯಾಗಿದ್ದು ಅದು ಭೂಮಿಯನ್ನು ದೀರ್ಘಕಾಲಿಕವಾಗಿ ಫಲವತ್ತತೆಯನ್ನು ಕಾಪಾಡುತ್ತದೆ. ವಿಷಮುಕ್ತ ಭಾರತ ನಿರ್ಮಾಣ ಮಾಡುವುದಾದರೆ ಎಲ್ಲರೂ ಸಾವಯವ ಕೃಷಿಯ ಕಡೆಗೆ ಹೆಜ್ಜೆ ಹಾಕಬೇಕಾಗಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ರೈತ ಬಹುಬೇಗ ಶ್ರೀಮಂತನಾಗಲು ಹಪಹಪಿಸುತ್ತಿದ್ದಾನೆ. ಬಹುತೇಕ ಭೂಮಿ ಇಂದು ಸವಳು ಜವಳು ಅಧಿಕವಾಗಲು ರೈತರು ಬೇಕಾಬಿಟ್ಟಿಯಾಗಿ ಗದ್ದೆಗಳಲ್ಲಿ ವಿಪರೀತ ನೀರು ಪೂರೈಸುವುದು, ಅಧಿಕ ಕ್ರಿಮಿನಾಶಕಗಳ ಬಳಕೆಯಿಂದ ಮಣ್ಣಿನ ಫಲವತ್ತತೆ ನಾಶಗೊಂಡು ನಿರೀಕ್ಷೆಗೆ ತಕ್ಕಂತೆ ಕೃಷಿಯಿಂದ ಲಾಭ ಬಾರದೇ ಇರುವುದು ಒಂದು ಮುಖ್ಯ ಕಾರಣವಾಗಿದೆ. ಕೃಷಿಯಲ್ಲಿ ಸಮಗ್ರ ಸುಧಾರಣೆ ತರಬೇಕಾದರೆ ಪ್ರಸ್ತುತ ಸಾವಯವ ಕೃಷಿಯ ಕುರಿತು ನಾವೆಲ್ಲರೂ ವ್ಯಾಪಕವಾಗಿ ಅರಿತುಕೊಂಡು ಪ್ರಾಯೋಗಿಕವಾಗಿ ಅನುಷ್ಠಾನ ತರಬೇಕಾದ ಅಗತ್ಯ ಇದೆ ಎಂದು ವಿಸ್ತೃತವಾಗಿ ವಿಶ್ಲೇಷಣೆ ಮಾಡಿದರು. ರಾಯಭಾಗದ ಪತಂಜಲಿ ಕರ್ನಾಟಕ ಸ್ಟೇಟ್ ಹೆಡ್ ಕಿಸಾನ್ ಸೇವಾ ಸಮಿತಿಯ ರಾಯಭಾಗದ ಸಂಜಯ್ ಎಸ್ ಕುಷ್ಟಗಿಗಾರ್ ಅವರು ಪೀಠಿಕಾ ನುಡಿಯಾಡಿದರು. ಘನ ಅಧ್ಯಕ್ಷತೆ ವಹಿಸಿದ್ದ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕ ಪ್ರೊಫೆಸರ್ BR ನರವಾಡಿ ಮಾತನಾಡಿ, ಸಾವಯವ ಕೃಷಿಕ ಮನಸ್ಸು ಮಾಡಿದ್ದೇ ಆದಲ್ಲಿ ಜೀರೋದಿಂದ ಹೀರೋ ಆಗಬಹುದು. ಇದರಲ್ಲಿ ವಿಪರೀತ ಬಂಡವಾಳ ಹಾಕದೆ ಯಥೇಚ್ಛವಾಗಿ ಹಾಗೂ ನೈಸರ್ಗಿಕವಾಗಿ ಸಿಗುವ ಸಂಪನ್ಮೂಲಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವ ಕಲೆ ಹೊಂದಿದ್ದರೆ ಸಾವಯವ ಕೃಷಿಯಲ್ಲಿ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇರಿಸಲು ಸಾಧ್ಯ. ಸಾವಯವ ಕೃಷಿಯನ್ನು ಎಲ್ಲಿಯವರೆಗೆ ನಾವು ಚೆನ್ನಾಗಿ ಅಳವಡಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಕೃಷಿಯಲ್ಲಿ ವಿಪರೀತ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಸಾವಯವ ಕೃಷಿಯನ್ನು ಚೆನ್ನಾಗಿ ಅಳವಡಿಸಿಕೊಂಡು ಇದರ ಲಾಭವನ್ನು ಪಡೆದಿದ್ದೇನೆ ಎಂದು ತಮ್ಮ ಅನುಭವಗಳನ್ನು ಸೊಗಸಾಗಿ ಅಭಿಮಾನದಿಂದ ಹಂಚಿಕೊಂಡಿದ್ದಾರೆ. ನಮಗೆ ಏನು ಸೌಲಭ್ಯಗಳು ಕೊಡ್ಬೇಕಾಗಿತ್ತಲ್ಲ ಅಷ್ಟು ಆರೋಗ್ಯಕ್ಕೆ ಎಲ್ಲ ಇದು ಕೊಡ ಏನು ನಮ್ಮ ದಿನ ದುಡ್ದದ್ದೆಲ್ಲ ನಮ್ಮ ಆರೋಗ್ಯಕ್ಕೆ ಹೊಂಟೈತ್ರಿ. ಯಾರು ಲೆಕ್ಕ ಹಾಕಿಲ್ಲ. ಇವತ್ತು ಪ್ರತಿಯೊಬ್ಬರ ಮನೆಯಾಗ ಶುಗರ್ ಇದೆ, BP ಇದೆ, ಥೈರಾಯ್ಡ್ ಇದೆ. ಪುಕ್ಕಟ್ ಆಗ್ತೈತೇನ್ರಿ ಅದು ದವಾಖಾನೆಗ 4 ಮೊದಲು 5 ಮೊದಲು ಅವ್ರು ಮನೆ ಕಟ್ಟಾರ, ಬಿಲ್ಡಿಂಗ್ ಕಟ್ಟಾರ ಡಾಕ್ಟರ್ಗಳು 2 ವರ್ಷನ ಕಟ್ತಾರ. ನಾವು 50 ವರ್ಷ ಕೃಷಿ ಮಾಡಕತ್ತೇವೆ, ಇಲ್ಲ ಗುಡ್ಲಾಗತ್ತೇವೆ. ಯಾಕೆ? ರಾಸಾಯನಿಕ ಕೃಷಿಯಿಂದ ನಮ್ಮ ಖರ್ಚ ವೆಚ್ಚಗಳಲ್ಲಿ ಹೆಚ್ಚಾಗಿದೆ. ಅದನ್ನು ಕಡಿಮೆ ಮಾಡ್ಕೋಬೇಕು. ನೀವು ಉಳಿತಾಯ ಹುಟ್ಟಿಸೋದು ಬೇಡ್ರಿ. ನಮಗೆ 50 ಟನ್ ನಿಮ್ಮ ಸರಾಸರಿ ಕಬ್ಬು ಬಿದ್ರೆ ಸಾಕಲ್ರಿ. ನಿಮ್ಮ ನೆಲ ಹಂಗ ಫಲವತ್ತತೆಯಾಗಿ ಉಳಿದ್ರೆ ಸಾಕಲ್ರಿ. ಯಾಕೆ 80 ಟನ್ ಬೇಕಾಯ್ತು ನಿಮಗೆ? ಭೂಮಿ ಹೇಳಿದ್ದೇನೆ ನಾನು 80 ಟನ್ ಕೊಡ್ತೇನೆ ಅಂತ ನಿಮಗೆ. ಇಷ್ಟು ಹಾಕಂತ ಹೇಳಿದ್ದೇನೆ ನಿಮಗೆ ಭೂಮಿ. ಮತ್ತು ಯಾಕೆ ನಿಮ್ಮ ಶರೀರವನ್ನು ನೀವು ಈ ಒಂದು 60ಕ್ಕೆ ವೇಗದ ಬಿಟ್ಟಿರಿ ಬಸ್ನ್ಯಾಗ ಹಚ್ಚಿರ್ತಾರೆ ಅಥವಾ ನೇರವಾಗಿರ ಹಾಕ್ರಿ. ಅಂತ ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ಳೋದು ಅನ್ನೊಂದು ಕಡೆ ಎಲ್ಲಿ ಗೊಬ್ಬರನ ನಿಮ್ಗೆ ಎಲ್ಲ ಕಡೆ ಹಾಕಕ್ಕೆ ಬರ್ತೈತಿ. ಬೆಳಿಗ್ಗಿಂತ ಮುಂಚಿತನೂ ಹಾಕ್ಬೋದು, ಬೆಳಿಗ್ಗೆ ಆಮೇಲೆ ಹಾಕ್ಬೋದು. ತಿಪ್ಪಿ ಗೊಬ್ಬರ ನೀವು ಸಣ್ಣ ಮಾಡಿಕೊಂಡು ಹಾಕಕ್ಕೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಗೊಬ್ಬರ ಒಳಗೆ ಹೇಳಿಲ್ಲ ನಿಮ್ಗೆ ಯಾವ ಗೊಬ್ಬರ ಶ್ರೇಷ್ಠ. ನೀವು ಮಾಡುವಂಥ ಗೊಬ್ಬರನ ಕರೆಕ್ಟಾಗಿ ಮಾಡೋದಿಲ್ಲ. ಜವಾರಿ ಹಾಕೋದಿತ್ತಂದ್ರೆ ಅದನ್ನ ಮಾತಾಡ್ದಂಗೆ ನೀವು ತಯಾರು ಮಾಡುವಂಥದ್ದು ಒಳಗೆ ಕೆಲವೊಂದಿಲ್ಲ. ನಾವು ಈ ಬುಕ್ನಾಗೆಲ್ಲ ನಿಮಗೆ ಯಾವ ನೀವು ಸ್ವಂತ ನಿಮ್ಮ ಮನೆಯೊಳಗೆ ಮಾಡುವಂಥದ್ದೆಲ್ಲ ವ್ಯವಸ್ಥೆ ಐತಿ. ಇದು ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ, ಸುಭಾಷ್ ಪಾಳೇಕರ್ ಅವ್ರ ಬುಕ್ ಇದೆ. ಇವ್ರದ್ದು ಮತ್ತು ಬೇರೆ ಸ್ವಲ್ಪ ಸಾವಯವಕ್ಕೆ ಸ್ವಲ್ಪ ನೀವು ಹೊರಗಿಂದ ಸಾವಯವದಿಂದ ತಂದು ಹಾಕಿ ಇದನ್ನು ಮಾಡಿ ಹಾಕ್ಬೋದು, ಸಿಗ್ತಾವ. ಇವ್ರದ್ದು ಹಂಗಿಲ್ಲ. ಬಂಡವಾಳ ಶೂನ್ಯ ಬಂಡವಾಳದಾಗ ನಿಮ್ಮ ಹೊಲದಾಗ ನೀವು ಮಾಡ್ಬೋದು, ನಿಮ್ಮ ಹೊಲದಾಗ ನೀವು ಔಷಧ ತಯಾರು ಮಾಡ್ಕೊಳ್ಬೋದು. ಈಗೆಲ್ಲ ಗಿಡಗಳದಾಗಲ್ರಿ ರೋಡ್ದಲ್ಲಿ ಇದನ್ನ ಕೃಷಿಕ ಸಮಾಜದಲ್ಲೇ ಫ್ಯಾಮಿಲಿಯಲ್ಲಿ ಹುಟ್ಟಿದವನು. ಒಂದು ಚಾಲೆಂಜ್ ಇತ್ತು ನಂದು ಮತ್ತು ನನ್ನ ಪಪ್ಪ ಅವ್ರದ್ದು. ಯಾಕಂದ್ರೆ ನಮ್ಮದು ಇರ್ತಕ್ಕಂಥದ್ದು ಕೃಷಿ ಪ್ರಧಾನ ಕುಟುಂಬವೇ. ಹೇಳಿದ್ರೆ ಇಲ್ಲಿವರೆಗೆ ನಮ್ಮ ಇಡೀ ಭೂಮಿಯನ್ನು ನಮ್ಮ ಪಾಲ್ಕಾರ್ಗೆ ಹಚ್ಚಿದ್ರು ನಮ್ಮ ತಂದೆ ತಾಯಿಗಳು. ಪಾಲ್ಕಾರ್ಗೆ ಹಚ್ಚಿ ಎಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೆ ನಾನು ಕೂಡ.
ಕೇವಲ ರಾಸಾಯನಿಕ ಗೊಬ್ಬರವನ್ನ ಹಾಕೋದು ಬೆಳೆಯೋದು. ಏನ್ ಬೆಳೆದ್ರಿ ಪಪ್ಪ ಈ ವರ್ಷ ಅಂತ ಕೇಳಿದ್ರ ಕೊನೆಗೆ ಹೇಳ್ತಿದ್ರು 300 ಟನ್ ಕಬ್ಬು ಹೋತು, 400 ಟನ್ ಕಬ್ಬು ಹೋತು ಅಂತ ಹೇಳ್ತಿದ್ರು. ಕೊನೆಗೆ ಕೂತ್ ಹೇಳಿದ್ರಿ ಅಲ್ಲ ಇಷ್ಟೆಲ್ಲ ಹಾಕಿದಲ್ಲ ಎಷ್ಟು ಖರ್ಚು ಹಾಕಿದ್ವಿ ಅಂತ. ಕೊನೆಗೆ ಹೇಳ್ತಿದ್ರು 4 ಲಕ್ಷ ಖರ್ಚಾಯ್ತು, 5 ಲಕ್ಷ ಖರ್ಚಾಯ್ತು, ಪಾದ ಎಷ್ಟು ಹೋತು, ಅವನ ಮಜೂರಿ ಎಷ್ಟು ಹೋತು, ಕೊನೆಗೆ ಉಳಿದಿದ್ದು ಎಷ್ಟು. ಅದಾತು ಕೊನೆಗೆ ಲಾಸ್ಟ್ 2003 ನಮ್ಮ ಭೂಮಿನೇ ಜುಗುಳದೊಳಗೆ ಇದೆ. ಸಾವಯವ ಕೃಷಿ ಮಾಡಿದ ಕಾರಣ ಅದು ಫರ್ಟಿಲೈಸರ್ ಪೈಪ್ಸ್ ನಾವು ಅಂತೀವಲ್ಲ ಅದನ್ನ, ಆ ಕೆಳಗಡೆ ಭೂಮಿಯಲ್ಲಿ ಪೈಪ್ಸ್ ಅನ್ನ ಅಳವಡಿಸಿ ಅದರಲ್ಲಿ ಇರ್ತಕ್ಕಂಥ ನೀರನ್ನು ಹೊರಗಡೆ ತೆಗೆಯುವಂತ ಪ್ರಸಂಗ ಬಂತು. ಅವಾಗ ಸವಳ ಜವಳ ಮಾಡೋದಕ್ಕೆ ಮೇನ್ ರೀಸನ್ ನಾವು ಉಪಯೋಗಿಸ್ತಕ್ಕಂಥ ಕೆಮಿಕಲ್. ನಮ್ಗೆ ಅನುಭವ ಇದೆ, ನನಗೆ ಅನುಭವ ಇದೆ, ನಮ್ಮ ಪ್ಯಾರೆಂಟ್ಸ್ ಅನುಭವ ಇದೆ. ಅದಕ್ಕೆ ಚಾಲೆಂಜ್ ರೂಪದಲ್ಲಿ ಮಾಡಿಕೊಂಡು ಇದೇ ಶಿರಗುಪ್ಪಿ ಗ್ರಾಮದಲ್ಲೇ 2 ಎಕರೆ ಭೂಮಿಯನ್ನು ತಗೊಂಡ್ವಿ. ಯಾಕಂದ್ರೆ ನಮ್ಗೆ ಇರ್ತಕ್ಕಂಥ ಎಲ್ಲಾ ಭೂಮಿ ಮುಳುಗಡೆ ಆಯ್ತು. ಜುಗುಳದಲ್ಲಿ ಇದ್ದದ್ದು ಮುಳುಗಡೆ ಆಗ್ತಿತ್ತು, ಮಾಂಜರಲ್ಲಿ ಇದ್ದದ್ದು ಮುಳುಗಡೆ ಆಗ್ತಿತ್ತು. ಇನ್ನು ಮುಳುಗಡೆ ಆಗದೆ ಇರ್ತಕ್ಕಂಥ ಭೂಮಿ ಹುಡುಕಾಡಿ ಶಿರಗುಪ್ಪೆಯಲ್ಲೇ ತಗೊಂಡ್ವಿ. ನನ್ನ ವಿದ್ಯಾರ್ಥಿಗಳು ಎಲ್ಲರೂ ನೋಡಿರಿ, ಬಹಳಷ್ಟು ಜನ. ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ಪ್ರೊಫೆಸರ್ ಎಸ್.ಬಿ. ಪಾಟೀಲ್, ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಕಾರ್ಯಕ್ರಮದ ಅಧಿಕಾರಿ ಎಂ.ಎಸ್. ಕೌಲಗುಡ್ಡ, ವಾಣಿಜ್ಯ ವಿಭಾಗದ ಸಂಯೋಜಕರು ಹಾಗೂ ಚುಟುಕು ಕವಿ ಪ್ರೊಫೆಸರ್ ಎಲ್.ಎಸ್. ವಂಟಮೂರೆ ವೇದಿಕೆ ಮೇಲೆ ಉಪಸ್ಥಿತರಿದ್ದು, ಇದೇ ಸಂದರ್ಭದಲ್ಲಿ ಕುಮಾರಿ ಸೌಜನ್ಯ ಮಗದುಂ ಹಾಗೂ ಸಂಗಡಿಗರು NSS ಗೀತೆ ಹಾಡಿದ್ದಾರೆ. ಕುಮಾರಿ ಸ್ವಾತಿ ಚರಾಟೆ ಹಾಗೂ ಸಂಗಡಿಗರು ಭಾವೈಕ್ಯತೆಯ ಗೀತೆ ಹಾಡಿದ್ದು, ಕುಮಾರಿ ಸುಮಿಕ್ಷಾ ಶಿರಗುಪ್ಪೆ ಸ್ವಾಗತಿಸಿದ್ದು, ಸಂಧ್ಯಾ ಚೌಗಲೆ ನಿರೂಪಣೆಯನ್ನು ಮಾಡಿದರೆ ವಂದನಾರ್ಪಣೆಯನ್ನು ಆಕಾಶ್ ಹವಾಲ್ದಾರ್ ಅವರು ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.